ಸೊ ಇವತ್ತು ಸಂಡೇ ಸಂಜೆ ನಾನು ಶಾಪಿಂಗಿಗೆ ಹೋಗಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಆಟೋ ಬುಕ್ ಮಾಡಿ ಹೋಗ್ತಾ ಇರಬೇಕಾದ್ರೆ ನಿಜವಾಗ್ಲೂ ಸಖತ್ತಾಗಿರೋ ಸನ್ ಸೆಟ್ ಸೀನ್ ನೋಡಿದೆ. ತುಂಬ ಬ್ಯೂಟಿಫುಲ್ ಆಗಿತ್ತು. ಸೊ ವಿತ್ ಕೂಲ್ ಬ್ರೀಸ್ ಜೊತೆ ಮೈಲ್ಡ್ ಸನ್ಲೈಟು ಹಾನೆಸ್ಟ್ಲಿ ತುಂಬ ಪೀಸ್ಫುಲ್ಲಾಗಿ ಫೀಲ್ ಆಯಿತು. ಸೊ ಹೋಗ್ತಾ ಇರಬೇಕಾದ್ರೆ M5 ಹತ್ರ M5 ಮಾಲ್ ಇದೆ ಅಲ್ವಾ, ಸೊ ಅಲ್ಲಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮು. ಯೂಶಲಿ ಸ್ಯಾಟರ್ಡೇ ಸಂಡೇಸ್ ಬಂದುಬಿಟ್ರಂತೂ ಅಲ್ಲಿ ಸಿಕ್ಕಾಪಟ್ಟೆನೇ ಟ್ರಾಫಿಕ್ ಜಾಮ್ ಇರುತ್ತೆ. ಏನಕ್ಕಂದರೆ ಅಲ್ಲಿ ಮಾಲ್ಗೆ ಎಂಟ್ರ್ ಆಗೋರು, ಎಕ್ಸಿಟ್ ಆಗೋರು, ಪಾರ್ಕಿಂಗಿಗೆ ಅಂತ ಹೇಳಿಬಿಟ್ಟು ಫುಲ್ ರೋಡೇ ಆಕ್ಯುಪೈ ಆಗಿಬಿಟ್ಟಿರುತ್ತೆ. ಸೊ ಸಿಕ್ಕಾಪಟ್ಟೆ ಅಲ್ಲೇ ಟ್ರಾಫಿಕ್ ಆಗಿ ನನಗೆ 15-20 ಮಿನಿಟ್ಸ್ ಅಲ್ಲೇ ಸ್ಟಕ್ ಆಗಿಬಿಟ್ಟೆ ನಾನು. ಸೊ ಅದಾಗಿದ್ಮೇಲೆ ಹಾಗೆ ಮಾತಾಡ್ತಿರ್ಬೇಕಾದ್ರೆ ಡ್ರೈವರು ಸ್ವಲ್ಪ ರ್ಯಾಶಾಗಿ ಓಡಿಸ್ತಿದ್ರು. ಸೊ ನಾನು ನಿಧಾನಕ್ಕೆ ಓಡಿಸಿ ಅಂತ ಹೇಳಿದಾಗ ಸೊ ಅವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಅವ್ರು ಹೇಳಿದ್ರು ಅವರು ನೆಲಮಂಗ್ಲಕ್ಕೆ ಹೋಗಬೇಕು ಅಂತ. ಸೊ ಆಮೇಲೆ ಅವರು ಶೇರ್ ಮಾಡ್ಕೊಳ್ತಿದ್ರು, ಲೈಕ್ ನನಗೂ ಮುಂಚೆ ಒಬ್ಬರು ಬುಕ್ ಮಾಡಿದ್ರು. ಸೊ ಅವ್ರು ಬುಕ್ ಮಾಡಿ ಆಲ್ಮೋಸ್ಟ್ 5 o'clock ಬುಕ್ ಮಾಡಿದ್ದು. ಸೊ ಅದಾಗಿದ್ಮೇಲಿಂದ ಕಸ್ಟಮರ್ಗೆ ವೆಯ್ಟ್ ಮಾಡ್ತಿದ್ದಾರೆ ಇವರು 45 ಮಿನಿಟ್ಸು. ಕಸ್ಟಮರು ರೆಸ್ಪಾನ್ಸೇ ಮಾಡಿಲ್ವಂತೆ. ಆಮೇಲೆ ಲಾಸ್ಟಲ್ಲಿ ಕಾಲ್ ಮಾಡಿಬಿಟ್ಟು ಲೊಕೇಶನ್ ತಪ್ಪಾಗಿದೆ, ಕ್ಯಾನ್ಸಲ್ ಮಾಡಿ ಅಂತ ಹೇಳಿಬಿಟ್ಟು ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಇದನ್ನು ಕೇಳಂತೂ ನನಗೆ ನಿಜವಾಗ್ಲೂ ತುಂಬಾ ಬೇಜಾರಾಯಿತು. ಏನಕ್ಕಂತ ಅಂದರೆ ಎಲ್ಲ ಡ್ರೈವರೂ ಒಂದೇ ಥರ, ಆಟೋ ಡ್ರೈವರು ಒಂದೇ ಥರ ಇರೋದಿಲ್ಲ, ಕೆಲವು ತುಂಬ ಜೆನ್ಯೂನ್ ಆಗಿರ್ತಾರೆ ಅಂತ ನನಗೆ ಫೀಲ್ ಆಯಿತು. ಸೊ ಆಮೇಲೆ ನಾನು 4 o'clock ರೀಚ್ ಆದೆ. ಅಲ್ಲಂತೂ ಸಂಡೇ ಆಲ್ಮೋಸ್ಟ್ ಜಾತ್ರೆ ಥರ ಕ್ರೌಡ್ ಇತ್ತು. ಹಾಫ್ ಬ್ಯಾಂಗ್ಳೂರು ಅಲ್ಲೇ ಇದ್ದರು ಅಂತ ಅನಿಸುತ್ತೆ. ನನಗೆ ಬೇಕಾಗಿರೋ ಶಾಪಿಂಗ್ ಎಲ್ಲ ಕ್ವಿಕ್ಕಾಗಿ ಮುಗಿಸಿ ಸೊ ಅಲ್ಲಿಂದ ಆಟೋ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಆಟೋಗೆ ಬುಕ್ ಮಾಡಿದರೆ ನನಗೆ ಅಲ್ಲೊಂದು 40 ಮಿನಿಟ್ಸ್ ನನಗೆ ಆಟೋ ಬುಕ್ಕೇ ಆಗ್ತಿರ್ಲಿಲ್ಲ. ಸೊ ಆಮೇಲೆ ಮನೆಗೆ ಬಂದಾಗ ನೋಡಿದ್ರೆ ಆಲ್ಮೋಸ್ಟ್ 6 to 7 ಪಾರ್ಸೆಲ್ಸ್ ರೆಡಿಯಾಗಿ ಡೆಲಿವರಿ ಆಗಿತ್ತು. ಸೊ ಇವಾಗ ಅದನ್ನೆಲ್ಲನೂ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಫಸ್ಟ್ ಒಂದು ಬಂದುಬಿಟ್ಟು ನಾನು ಶಾರ್ಟ್ ಕುರ್ತಾ ಸೆಟ್ ತರಿಸಿದ್ದೆ ನಮ್ಮ ಅಪ್ಪಗೆ ಅಂತ ಹೇಳಿ. ಸೊ 2-in-1 ಕಾಂಬೋ ಇತ್ತು ಆ್ಯಕ್ಚುಲಾಗಿ. 2 ಕುರ್ತಾ ಸೆಟ್ಟು ಅಂಡರ್ 500 rupees. ಸೊ ಬನ್ನಿ ನೋಡೋಣ ಹೆಂಗಿದೆ ಅಂತ. ನಿಜವಾಗ್ಲೂ ಕ್ವಾಲಿಟಿ ಕಾಟನ್ ಕ್ವಾಲಿಟಿ ಅಂತ ಹೇಳ್ಬೋದು. ಬಟ್ಟೆದು ಕಾಟನ್ ಮೆಟೀರಿಯಲ್ಲು, ಕಲರು ಚೆನ್ನಾಗಿದೆ ಮತ್ತು ಬಟ್ಟೆ ಕೂಡ ತಿಕ್ಕಾಗಿ ಚೆನ್ನಾಗಿದೆ. ಮೇ ಬಿ ನನಗೆ ಏನು ಅನ್ನಿಸ್ತು ಅಂತ ಅಂದರೆ ಒಂದು ಸಲ ವಾಶ್ ಮಾಡಿದರೆ ಶ್ರಿಂಕ್ ಆಗಬಹುದು ಅಂತ ಅನ್ನಿಸ್ತು. ಬಟ್ ಗೊತ್ತಿಲ್ಲ, ಯೂಸ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ. ಸೊ ಆಮೇಲಿಂದ ಮತ್ತೆ ನಾನು ಇನ್ನೊಂದು ಸಲ ಅದು ಹೆಂಗಿದೆ ಅಂತ ಹೇಳಿಬಿಟ್ಟು ನಾನು ರಿವ್ಯೂ ಕೊಡ್ತೀನಿ. ಸೊ ಒಂದು ಗ್ರೀನ್ ಕಲರು ಮತ್ತು ಇನ್ನೊಂದು ಪರ್ಪಲ್ ಕಲರ್ ಆರ್ಡ್ರ್ ಮಾಡಿದ್ದೆ. ಸೊ 2 ಕ್ವಾಲಿಟಿ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಬಟ್ ಮೇ ಬಿ ವಾಶ್ ಆಗಿದ್ಮೇಲೆ ಶ್ರಿಂಕ್ ಆಗಬಹುದೇನೋ ಅಂತ ಅನಿಸಿದೆ, ಗೊತ್ತಿಲ್ಲ, ನೋಡಬೇಕು. ಸೊ ತಿಕ್ಕಾಗಿದೆ ಬಟ್ಟೆ, ಸಾಫ್ಟಾಗಿದೆ, ಚೆನ್ನಾಗಿದೆ. ಸೊ ಪ್ರೈಸ್ಗೆ ವರ್ತ್ ಅಂತ ಅನ್ನಿಸ್ತು. ಸೊ 2 ಕಾಂಬೋ ನಿಮಗೆ ಅಂಡರ್ 500 ಸಿಕ್ಕಿದ್ರೆ ನಿಜವಾಗ್ಲೂ ಗುಡ್ ಡೀಲ್ ಅಂತಲೇ ಹೇಳ್ಬೋದು. ಕಲರ್ ಕೂಡ ಬ್ಯೂಟಿಫುಲ್ಲಾಗಿತ್ತು ನೋಡೋದಕ್ಕೆ, ಯಾವ ಥರ ಪಿಕ್ಚರಲ್ಲಿ ಇತ್ತಲ್ವ ಸೇಮ್ ಅದೇ ಥರನೇ ಇತ್ತು. ಸೊ ನೆಕ್ಸ್ಟ್ ಇಲ್ಲಿ ನಾನು ಆರ್ಡ್ರ್ ಮಾಡಿರೋದು ಇದು ತೆಂಗಿನಕಾಯಿ ಹೊಡೆಯೋದಕ್ಕೆ. ಸೊ ಇದಂತೂ ಎಲ್ಲರ ಮನೆಯಲ್ಲೂ ಕಂಪಲ್ಸರಿಯಾಗಿ ಇರಲೇಬೇಕು. ಸೊ ಇದು ಕಾಯಿ ಹೊಡೆಯೋ ತಟ್ಟೆ ನನಗೆ ಮೀಶೋನಲ್ಲಿ 200 ಒಳಗಡೆ ಸಿಕ್ತು. ಸೊ ಇದ್ರ ಜೊತೆಗೆ ನಿಮಗೆ ಇನ್ನೊಂದು ಸ್ಟಿಕ್ ಥರ ಸಿಗುತ್ತೆ, ಅದು ಎಳ್ನೀರನ್ನ ನೀವು ತೆಗಿಯೋದಕ್ಕೆ. ಸೊ ವೆಯ್ಟು ತುಂಬ ಚೆನ್ನಾಗಿದೆ, ಭಾರ ಇದೆ ಮತ್ತು ಒಳ್ಳೆ ಕ್ವಾಲಿಟಿ. ಸೊ ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ಸೊ ನಿಮ್ಗೆ ಇದ್ರದ್ದೆಲ್ಲ ಲಿಂಕ್ ಬೇಕು ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಸೊ ನೆಕ್ಸ್ಟ್ ಇಲ್ಲಿ ಮೊಬೈಲ್ ಹೋಲ್ಡರ್ ಬೇಕಾಗಿತ್ತು ನನಗೆ. ಏನಕ್ಕಂದರೆ ಯಾವಾಗಲೂ ಎಲ್ಲಾದರೂ ಒಂದು ಕಡೆಗೆ ಇಟ್ಟಿರ್ತೀವಿ, ಅದ್ರ ಬದಲಾಗಿ ಮೊಬೈಲ್ನ ಹೋಲ್ಡರಲ್ಲಿ ಚಾರ್ಜ್ಗೆ ಹಾಕ್ಬಿಟ್ಟು ಇಟ್ಟರೆ ಚೆನ್ನಾಗಿರುತ್ತೆ ಅಂತ. ಸೊ ಇದು ಪ್ಯಾಕ್ ಆಫ್ 4 ಬಂದಿತ್ತು. ನಾನು ಆಲ್ರೆಡಿ 2ನ ನಾನು ಓಪನ್ ಮಾಡಿದ ತಕ್ಷಣವೇ ಹಾಕಿಬಿಟ್ಟೆ. ಸೊ ಇಲ್ಲಿ ಪಿಂಕು, ಆರೆಂಜು, ಬ್ಲೂ ಮತ್ತು ಗ್ರೀನು. ಕ್ವಾಲಿಟಿ ಚೆನ್ನಾಗಿದೆ, ಪ್ಲಾಸ್ಟಿಕ್ಕು ಗುಡ್. ಅಂದರೆ
ನಿಮಗೆ 200ಗೂ ಒಳಗಡೆಗೆ 4 ಕಾಂಬೋ ಸೆಟ್ ಸಿಗ್ತಿದೆ ಅಂತ ಅಂದರೆ ವರ್ತ್ ಫಾರ್ ಪ್ರೈಸ್ ಅಂತ ಹೇಳ್ಬೋದು. ಸೊ ಹಿಂದ್ಗಡೆನೇ ನಿಮಗೆ ಸ್ಟಿಕ್ಕರ್ ಕೂಡ ಕೊಟ್ಟಿದ್ದಾರೆ. ಜಸ್ಟ್ ಆ ಸ್ಟಿಕ್ಕರ್ನ ರಿಮೂವ್ ಮಾಡಿಬಿಟ್ಟು ನಿಮ್ಮ ಗೋಡೆಗೆ ಅಂಟಿಸ್ಕೊಂಡ್ಬಿಟ್ರೆ ಆಯಿತು. ಚೆನ್ನಾಗಿತ್ತು. ನೆಕ್ಸ್ಟ್ ನಾನಿಲ್ಲಿ ಫ್ಲಿಪ್ಕಾರ್ಟಿಂದ ಕಾಫಿ ಫಿಲ್ಟರ್ ಬೇಕಿತ್ತು. ಸೊ ಕಾಫಿ ಫಿಲ್ಟರ್ ಆರ್ಡ್ರ್ ಮಾಡೋಣ ಅಂತ ಅಂದರೆ ಪಿಕ್ಚರಲ್ಲಿ ನೋಡೋದಕ್ಕೆ ತುಂಬಾ ದೊಡ್ಡದಾಗಿ ಅಂತ ಅನ್ನಿಸ್ತು ನನಗೆ. ಸೊ ಅದಕ್ಕೆ ಅಂತ ಹೇಳಿ ಆರ್ಡ್ರ್ ಮಾಡಿದ್ರೆ ಇದು ತುಂಬಾ ಚಿಕ್ಕ ಸೈಜ್ ಬಂದಿದೆ. ಈ ಸೈಜ್ ನೋಡಿ ನನಗೆ ನಿಜವಾಗ್ಲೂ ಡಿಸಪಾಯಿಂಟ್ ಆಯಿತು. ತುಂಬ ಚಿಕ್ಕ ಸೈಜು, ಬಟ್ ಕ್ವಾಲಿಟಿ ಚೆನ್ನಾಗಿದೆ, ಬಟ್ ತುಂಬ ಪುಟ್ಟದು ಅಂತ ಅನ್ನಿಸ್ತು ನನಗೆ. ಸೊ ಇದು ಆಲ್ಮೋಸ್ಟ್ ನನಗೆ 270 ಹಾಗೆ ನಾನು ಕೊಟ್ಟಿದ್ದಕ್ಕೆ. ಸೊ ಪ್ರೈಸಿಗೆ ಇಟ್ಸ್ ನಾಟ್ ವರ್ತ್ ಅಂತ ಫೀಲ್ ಆಯಿತು. ಸೊ ಇಟ್ಸ್ ಓಕೆ. ಇಬ್ಬರಿಗೆ ಹಾಕಬೇಕಂತ ಅಂದರೆ 1 ಟೈಮಿಗೆ ಯೂಸ್ ಆಗುತ್ತೆ ಅಷ್ಟೇ ಅದು. ಸೊ ಸ್ಮಾಲಾಗಿದೆ, ಓಕೆ ತರಿಸಿದ್ದೀನಿ, ಮತ್ತೇನಕ್ಕೆ ರಿಟರ್ನ್ ಮಾಡೋದಂತ ಅದನ್ನು ಹಾಗೆ ಇಟ್ಕೊಳ್ತೀನಿ. ನೆಕ್ಸ್ಟ್ ಇಲ್ಲಿ ಮ್ಯಾಟ್ ತರಿಸಿದ್ದೀನಿ, ಪೂಜಾ ಮ್ಯಾಟು. ಪೂಜೆಗೆಲ್ಲ ಕುತ್ಕೊಳ್ಬೋದು, ಇಲ್ಲದ್ರೆ ಕೆಳಗಡೆ ಕುತ್ಕೊಳ್ಳೋಕೆ ಹಾಕ್ಬೋದು, ಇಲ್ಲದ್ರೆ ಊಟಕ್ಕೆಲ್ಲ ಕೂಡಿಸ್ತೀವಲ್ವ ಕೆಳಗಡೆಗೆ, ಸೊ ಅವಾಗ ಕೂಡ ಹಾಕ್ಬೋದು. ಇದಂತೂ ಕ್ವಾಲಿಟಿ A1 ಕ್ವಾಲಿಟಿ ಅಂತ ಹೇಳ್ಬೋದು. ನನಗೆ ಕಾಂಬೋ 5 ಸೆಟ್ ಬಂದಿದೆ. ಸೊ ಇದೂ ಅಂಡರ್ 500 ರುಪೀಸೇ ನನಗೆ ಸಿಕ್ತು. ಸೊ ಕ್ವಾಲಿಟಿ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ನೀವೇ ನೋಡ್ಬೋದು. ಡಿಸೈನ್ಸೂ ಒಂದಕ್ಕಿಂತ ಒಂದು ಚೆನ್ನಾಗಿದೆ, ಮತ್ತು ಸಾಫ್ಟ್ ಕ್ವಾಲಿಟಿ. ತುಂಬ ಅಂದರೆ ನನಗೆ ಅದು ಮುಟ್ತಿದ್ರೆ ನಿಜವಾಗ್ಲೂ ಎಷ್ಟು ಸಾಫ್ಟಾಗಿದೆ ಅಂತ ಅಂದರೆ ನಿಜ ಸಖತ್ ಇಷ್ಟ ಆಯಿತು. ವರ್ತ್ ಫಾರ್ ಮನಿ ಅಂತ ಹೇಳ್ಬೋದು. ಸೊ ಇದು ಬಂದು ಸೆಕೆಂಡು. ಸೊ ಇದು ಆಲ್ಮೋಸ್ಟ್ ಗ್ರೀನ್ ಕಲರು. ಕ್ವಾಲಿಟಿ ಎಲ್ಲದ್ರದ್ದು ಚೆನ್ನಾಗಿದೆ, ಮತ್ತು ಸೈಜ್ ಕೂಡ ಇಟ್ ಇಸ್ ರಿಯಲಿ ಗುಡ್ ಅಂತಲೇ ಹೇಳ್ತೀನಿ. ಅದರ ಮೇಲಿರೋ ಪ್ರಿಂಟ್ ಕೂಡ ನಿಜ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ. ಸೊ ವ್ಯಾಲ್ಯೂ ಫಾರ್ ಮನಿ. ಸೊ ನಿಮ್ಗೆ ಇದ್ರದ್ದೆಲ್ಲ ಪ್ರಾಡಕ್ಟ್ಸ್ದು ಲಿಂಕ್ ಬೇಕು ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಸನ್ನು ಸಬ್ಸ್ಕ್ರೈಬ್ ಮಾಡಿ, ಸೊ ದಟ್ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ, ಸೊ ನೋಟಿಫಿಕೇಷನ್ ಬರುತ್ತೆ. ಸೊ ಇದು ಲಾಸ್ಟ್ ಮ್ಯಾಟು, ತುಂಬಾ ಚೆನ್ನಾಗಿದೆ, ವರ್ತ್ ಇಟ್ ಅಂತ ಹೇಳ್ಬೋದು. ಸಖತ್ ಕ್ವಾಲಿಟಿ, ಮಸ್ಟ್ ಹ್ಯಾವ್ ಪ್ರಾಡಕ್ಟ್. ಸೊ ಇವತ್ತಿಗೆ ಇಷ್ಟೇ, ಮತ್ತು ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.